ಮೊದಲೇ ರಣರಣ ಬಿಸಿಲು. ಆದರೆ ಜಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಎಸಿ ಕೆಟ್ಟೋಗಿ ತಿಂಗಳುಗಳೇ ಆಗಿದೆ. ಇದರಿಂದ ರೋಗಿಗಳು ಫುಲ್ ಹೈರಾಣಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಫಟಾಫಟ್ ಅಂತ ಇಂಪ್ಯಾಕ್ಟ್ ಆಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಜಿಮ್ಸ್ ಆಸ್ಪತ್ರೆಯ ಎಸಿ ಕೆಟ್ಟು ಹೋಗಿತ್ತು. ಎಸಿ ಇಲ್ಲದೆ ರೋಗಿಗಳು ಫುಲ್ ಪರದಾಟ. ಎಸ್, ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಇದ್ದಂತಹ ಬರೋಬ್ಬರಿ 14 ಎಸಿಗಳು ಕೆಟ್ಟು ಹೋಗಿತ್ತು. ಮೊದಲೇ ಬೇಸಿಗೆ ಬೇರೆ, ತುರ್ತು ನಿಗಾ ಘಟಕದಲ್ಲಿ ರೋಗಿಗಳಿಗೆ ಎಸಿ ಇಲ್ಲದೆ ಪರದಾಡ್ತಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಿದ್ವಿ. 48 ಗಂಟೆಯಲ್ಲಿ ಎಸಿ ರಿಪೇರಿ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ್ಮೇಲೆ ಜಿಮ್ಸ್ ಆಡಳಿತ ಮಂಡಳಿಯವರು ಎಚ್ಚೆತ್ಕೊಂಡ್ರು. ತಕ್ಷಣವೇ ಎಲ್ಲ ಎಸಿ ರಿಪೇರಿ ಮಾಡಿಸಿದ್ರು. ಇದೀಗ ರೋಗಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಕೆಲಸನೂ ಚೆನ್ನಾಗಾಗ್ಯದ, ಎಲ್ಲ ಚೆನ್ನಾಗಿ ಗಾಳಿನೂ ಹೊಂಟ, ಸಣ್ಣಗ ಎಲ್ಲ ಚೆನ್ನಾಗಿ ಹೊಂಟ ಸರ್. ಭಾಳ ತ್ರಾಸಾಗಿತ್ತು ಸರ್. ನಾವೇ ಅವರಿಗೆ ಹೇಳಿದ್ದೆವು, ಬಂದ ಹೇಳೀನಿ ರೀ, ಅಂದ್ರೂ ಚಲೋ ಚೆನ್ನಾಗಿ ಮಾಡಿದ್ರು. ಎಲ್ಲ ಚಲೋ ಆಗಿ ಕೆಲಸ, ಗಾಳಿ ತಣ್ಣಗ ಎಲ್ಲ ಚಲೋ ಅದು ಸರ್. ಇದು ಒಂದು ಐ ಸಿ ಯು ಮೇನ್ ಮೇಜರ್ ಇತ್ತು ಸರ್. ಇದ್ರದ್ದು ರೀ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇರಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಸುಟ್ಟೋಗಿತ್ತು ರೀ. ಎ ಸಿಗಳನ್ನು ಕೆಲ ಸುಟ್ಟೋಗಿದ್ದು. ಈಗ ಡೈರೆಕ್ಟರ್ ಸರ್ ಆಮೇಲೆ MS ಸರ್ ಬಂದು ಇಲ್ಲ ಇದು ಈ ಥರದ ಇಮಿಡಿಯೇಟ್ ಇದು ಮಾಡಲೇಬೇಕು ಅಂಥೇಳಿ ಜನ ಕರೆಸಿ ಬೇಗ ಮುಗಿಸ್ರಿ, ಇದು ಭಾಳ ಪ್ರೆಷರ್ ಆಗ್ಯದ ನಮ್ಗೆ ಇದು ಅಂಥೇಳಿ ಅವರು MS ಸಾಹೇಬ್ರು ಮತ್ತು ಡೈರೆಕ್ಟರ್ ಸರ್ ಹೇಳಿದ್ಮ್ಯಾಗ ಈ ಕೆಲಸ ಚಾಲೂ ಮಾಡಿ ಹುಬ್ಬಳ್ಳಿಯಿಂದ ಎಲ್ಲ ಜನ ಕರೆಸಿರಿ ಟೀಮ್ 2 ದಿವಸನೇ ಕಂಪ್ಲೀಟ್ ಮಾಡಿ ಸರ್ ಕೆಲಸ ಇದ್ದಾರೆ ಸರ್. ಒಟ್ನಲ್ಲಿ ಜಡ್ಡು ಹಿಡಿದಿದ್ದ ಜಿಮ್ಸ್ ಆಡಳಿತ ಮಂಡಳಿಯನ್ನ ರಿಪಬ್ಲಿಕ್ ಕನ್ನಡ ಬಡಿದೆಬ್ಬಿಸಿದೆ. ಆ ಮೂಲಕ ರೋಗಿಗಳು ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ.